ಏನೋ ಇದನ್ನ ಅದೃಷ್ಟವೋ ದುರಾದೃಷ್ಟವೋ ಅದೃಷ್ಟ ಏನು ಅಂದರೆ ಇಂಥ ಮೇರು ನಟಿ ಬಿ ಸರೋಜದಲ್ಲಿ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್, ಈ ಭಾರತ ಕಂಡಂಥ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು. ಅಂಥವರು ನನ್ನ ಜೊತೆ ಇಟ್ಕೊಂಡಂಥ ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈ ಮರೆಯಕ್ಕೆ ಸಾಧ್ಯನೇ ಇಲ್ಲ. ತುಂಬ ವಿಶೇಷವಾದಂಥ ಕ್ಷಣ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ಯಾವುದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಲೈವ್ ಕೂತಿರ್ತೀನಿ. ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂಥ ನಂಬರ್ನ ಫೈಂಡ್ ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ. ಅದು ಲೈವು ಅಂತ ಕೂಡ ಅವರು ಹಿಂಜರಿಕೆ ತಗೊಳ್ದೆ ಲೈವಲ್ಲಿ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನೀನು ತುಂಬ ಒಳ್ಳೆಯ ಕಲಾವಿದೆ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನೀನು ಮಾಡಬೇಕು, ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಇವಾಗಲೂ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಅಂದರೆ ಮೇರು ನಟಿ ಮಾತ್ರ ಅಲ್ಲ, ಮೇರು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವ್ರು ನನಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬ ಆತ್ಮೀಯವಾಗಿ ಮನೆ ಕರೆಯೋರು, ಕಲಾವಿದ್ರ ಮೇಲೆ ತುಂಬ ಪ್ರೀತಿ ಅಮ್ಮನಿಗೆ. ನನ್ನ ಅಮ್ಮಂದನ್ನು ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ. ಯಾವಾಗಲಾದರೂ ಮನೇಲಿ ತುಂಬ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ, ಬಾರೋ ಮಗಳೇ ತುಂಬ ದಿನ ಆಯಿತು ನೀನು ನೋಡಿ, ನೀವು ಒಬ್ಬಳೇ ಬರಬೇಡ, ಅಮ್ಮಂದನ್ನು ಕರ್ಕೊಂಡು ಬಾ ಅನ್ನೋರು. ನಮ್ಮ ಅಮ್ಮ ಬಂದಾಗ ಅವರು ಮಾತಾಡ್ತಾ ಇದ್ದಿದ್ದು ಏನೂ ಅಲ್ಲ, ರಂಗಭೂಮಿ ಕಥೆಗಳು, ರಾಜ್ಕುಮಾರ್ ಅಪ್ಪಾಜಿಯವರು ರಂಗಭೂಮಿಯಲ್ಲಿದ್ದಾಗ ಹೇಗಿದ್ದರು, ಇದನ್ನೆಲ್ಲ ಅಮ್ಮಂಗೆ ಮೆಲುಕು ಹಾಕೋಕ್ಕೆ ಬಹಳ ಖುಷಿ ಇತ್ತು. ಇನ್ಫ್ಯಾಕ್ಟ್ ನಾನು ಜಯಂತಿ ಅಮ್ಮ ಅವರಿದ್ದ ಫ್ಲ್ಯಾಟಲ್ಲೇ ನಾನು ಭಾಳ ವರ್ಷ ಇದ್ದೆ. ನನಗೆ ಯಾವಾಗಲೂ ಕೇಳೋರು, ಜಯಂತಿ ಅವ್ರು ಹೇಗಿದ್ದಾರೆ. ಲೀಲಾವತಿ ಅಮ್ಮನ್ನ ನಾನು ಹೋಗಿ ನೋಡ್ಕೊಂಡು ಬಂದೆ ಅಂತ ಗೊತ್ತಾದ ಮೇಲೂ ಅಮ್ಮ ನನಗೆ ದಿನಾ ಫೋನ್ ಮಾಡೋರು, ಲೀಲಾವತಿ ಅವ್ರು ನೋಡ್ಕೊಂಡು ಬಂದಿಯಲ್ಲ, ಅವ್ರು ಹೇಗಿದ್ದಾರೆ, ನನಗೆ ಸ್ವಲ್ಪ ಹುಷಾರಿಲ್ಲ, ನಾನು ನೋಡೋಕ್ಕಾಗಲಿಲ್ಲ. ಅಂದರೆ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ. ನಾನು ಅವ್ರ ಜೊತೆ ಆ್ಯಕ್ಟೇ ಮಾಡಿಲ್ಲ, ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ, ಆ ತಾಯಿ ಹೃದಯ ಇದೆಯಲ್ಲ, ಅವರೆಷ್ಟು ಮೇರು ನಟಿನೋ ಅಷ್ಟೇ ಮೇರು ವ್ಯಕ್ತಿತ್ವ ಬಿ ಸರೋಜಾದೇವಿಯವ್ರದ್ದು. ಅಮ್ಮ ನನಗೆ ಮನೆಗೆ ಕರೆದು ಕಾರಣನೇ ಬೇಕಾಗಿಲ್ಲ, ಅವ್ರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಮನೇಲಿ ಸೇರ್ತಾ ಇದ್ವಿ, ಮನೇಲಿ ಪೂಜೆ ಆದರೆ ಸೇರ್ತಾ ಇದ್ವಿ ನಿಜ, ಆದರೆ ನನಗೆ ಕರೆದು ಅವ್ರ ಮನೇಲಿ ಊಟ ಹಾಕೋಕ್ಕೆ ಕಾರಣನೇ ಇರ್ತಾ ಇರಲಿಲ್ಲ, ಪ್ರೀತಿ ಒಂದೇ ಕಾರಣ ಆಗಿತ್ತು. ಯಾವಾಗಲೂ ಮನೆಗೆ ಕರೆಯೋರು, ನನಗೇನು ಇಷ್ಟ ಅಂತ ಕೇಳೋರು, ಮೆನು ಮಾಡೋರು, ಇದೆಲ್ಲ ನಿನಗೆ ಅಡುಗೆ ಮಾಡಿಸಿದ್ದೀನಿ ಓಕೆನಾ ಅಂತ ಕೇಳೋರು. ಅಂಥ ತಾಯಿನ ಕಳ್ಕೊಂಡಿದ್ದೀನಿ ರೀ. ಕೇವಲ ಮೇರು ನಟಿನ ಮಾತ್ರ ಅಲ್ಲ, ನನ್ನನ್ನು ತುಂಬ ಪ್ರೀತಿಸಿದಂಥ ಒಂದು ತಾಯಿ ಹೃದಯನ ನಾನು ಕಳ್ಕೊಂಡಿದ್ದೀನಿ. ಅಮ್ಮ ತುಂಬ ಜೀವನನ ಕಳೆದಿದ್ದಾರೆ. ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಇರಲಿ ಅಂತ ನಾನು ಕೋರ್ತೀನಿ. ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದರೆ ಅಂಥ ತಾಯಿನ, ಅಂಥ ಕಲಾವಿದಿನ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ನೋಡ್ತೀವಿ. ಹುಟ್ಟಿ ಬಾಳಿ ಅಮ್ಮ ಅಂತ ಹೇಳ್ತೀವಿ.